ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಡಿಜೆ ಎಲ್ಲಿಗೆ ಹೋಗಿದ್ದೀವಿ ಅಂತ. ಹಾಯ್ ಗಾಯ್ಸ್, ದಿಸ್ ಗೇ ಏ ಶಿವಣ್ಣ, ಏನ್ ನೀ ಇಲ್ಲಿ ಅಚ್ಚ ಕನ್ನಡದಲ್ಲಿ ಕನ್ನಡ ಮಾತಾಡಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಓಕೆ ನಾವು ಈಗ ಮುಂದಕ್ಕೆ ಹೇಳಿ. ನೀವು ನಾವು ಹೋಗ್ತಾ ಇದೀವಿ ಕೊಟ್ಟಿಯೂರಿಗೆ. ಮುಂದಕ್ಕೆ ಬಾ. ಜೀವನದಲ್ಲಿ ಕೇಳಿಸ್ತಿಲ್ಲ, ದರ್ಶನ ಮಾಡ್ಬೇಕು, ನೆಮ್ಮದಿಯಾಗಿರ್ಬೇಕು. ನಮ್ಮ ಬಾಸ್ ತರ. We are the inspiration of D-Boss and D-Boss D-Boss. ಬಾಸ್ ಬಂದ್ಮೇಲೆ ದೇವಸ್ಥಾನ ಫೇಮಸ್. ಈಗ ಹೊಟ್ಟೆ 7 ಜನ ಹುಡುಗರು ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಈ ಅದ್ಭುತ ಕ್ಷಣವನ್ನು ನಾವು 12 ಜನ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ 12 ಜನ ಡಿಜೆ ಮಹೇಶನ್ ಸಿಗದಪ್ಪ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ಹಾಯ್ ಗಾಯ್ಸ್, ಕೇರಳ ಎಂಟ್ರಿ ಆಗಿದೀವಿ. ಇನ್ನೇನು ಹೋಗ್ತಾ ಇದೀವಿ. ಇವಾಗ ನಾವು ಹೋದ್ಸಲ ಗಾಡಿ ಬಂದಾಗ ಹಿಂಗ್ ಬಂದು, ಅದ್ರ ಈ ಸಲ ಕಾರ್ ಬಂದಾಗ ಹಿಂಗ್ ಬಂದಿದೀವಿ. ನೆಕ್ಸ್ಟ್ ಸಲ ಭತ್ತ ಮಾಲೇಶ್ವರ ಬಿಟ್ಟು ಮೇಲೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ರೋಡ್ ಮೇಲೆ ಹೋಗ್ತಿದೀವಿ. ಡಿಜೆ ಅವ್ರು ಮಾತಾಡ್ಸ್ಬೇಕಂತೆ. ಡಿಜೆ ಅವ್ರು ಯಾರ್ರಿ? ಡಿಜೆ ಇವರೇ ಮಾತಾಡ್ರಿ. 32 ಕಿಲೋಮೀಟರ್ ಐತೆ. ಯಾರು ಮಲಯಾಳಂ ಬರ್ತಾರ ಮಾತಾಡ್ಸಿ ಡಿಜೆಗೆ. ಡಿಜೆ ಇನ್ನೂ ಒಬ್ಬಳು ಮಾತಾಡು. ಇನ್ನೂ 32 ಆಯ್ತಾ? ಬರೀ 18 ಬಂದಿರೋದು ಅವಾಗಿಂದ. ಜನಸಾಮಾನ್ಯ ಯಾರು ನಗ್ಬೇಡಿ. ಇವ್ರು ನಮ್ ಕೇರಳ ಟ್ರಾನ್ಸ್ಲೇಟರ್. ನಾವು ಕನ್ನಡದ ಮಾಡ್ರೆ ಕೇರಳದ ಭಾಷೆ ಹೇಳ್ತೀವಿ, ಮಲಯಾಳಂ ತೆಲುಗು ತಮಿಳು ಎಲ್ಲ ಹೇಳ್ತಾವನೆ. ಇನ್ನು ಹಣ್ಣು ಬೇಕಾ? ಎಲ್ಲ ಮಾತಾಡ್ರೆ ಹಾಕಕ್ಕಾಗಲ್ಲ ಕಣಪ್ಪ. ಹೆಂಗೆಲ್ಲ ಮಾತಾಡ್ಬೇಡಪ್ಪ. ಯೂಟ್ಯೂಬ್ಗೆ ಹಾಕೋಣ ಅನ್ಕೊಂಡಿದೀವಿ. ನಾವು ಹಾಕಿದ ಮೇಲೆ ಬೆಳಿತೀವ? ಸಕ್ರಿಫೈಸ್ ಮಾಡಿ ಅಂತ. ಬೆಳೆದ ಮೇಲೆ ಬೆಳಿತೀವ? ಸರ್ಪ್ರೈಸ್. ಈ ರೀಲ್ಸ್ ಏನಾರ ನಕ್ಕನ್ ಲೇಗ್ ರೀಚ್ ಆದ್ರೆ ನಕ್ಕನ್ ಲೇಗ್ ಕಮೆಂಟ್ ಮಾಡ್ಲಿ ನಮ್ಗೆ. ನಕ್ಕನ್ ಕೈ ಮುಗ್ದು ಕೇಳ್ಕೊಂತೀನಿ. ಏನಂತೀರಾ ಡಿಜೆ? ಕೇರಳ ಹುಡುಗಿ ಲವ್ ಮಾಡ್ತಾನೆ ಡಿಜೆ ಕೇಳಿ. ಡಿಜೆ ಏನು ಅಂದ್ರೆ ಇದಕ್ಕಿದಂಗೆ ಇಂಗ್ಲಿಷ್ ಮಾತಾಡ್ತಾನೆ ಮಧ್ಯದಲ್ಲಿ, ಇದಕ್ಕಿದಂಗೆ ಕನ್ನಡ ಮಾತಾಡ್ತಾನೆ. ಆಮೇಲೆ ಅಮ್ಮ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿ. ಎಣ್ಣ ಬೈ ಹಂಗೆ ನೋಡಿ ಹಿಂಗ್ ಬಂದ. ಇನ್ನ ಒಂದು ಹಾಡು ಹೇಳಿ ಡಿಜೆ. ಮಲಯಾಳಂ ತಿಳಿದಿದ್ದು ಕಾಂತ ಅನ್ನೋ ತಾಯಿಗೋಸ್ಕರ ಡಿಜೆಗೆ ಒಂದು ಹಾಡು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಇಬ್ಬರು ತಂಗಿಯರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ತಾಯಿ ಇಲ್ಲದೆ ಮಗಳಿಲ್ಲ, ಮಡದಿ ಇಲ್ಲದೆ ಮನವಿಲ್ಲ. ಮುತ್ತ ಏನದು? ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ.
ಆ!